ಆತನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲವನ್ನು ಒಳ್ಳೆಯದಕ್ಕಾಗಿ ಮಾಡುತ್ತಾನೆ. ರೋಮ 8:28 ವಾಕ್ಯ ಹೇಳ್ತದೆ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವ ಹಿತಕ್ಕಾಗಿ ದೇವರು ಎಲ್ಲವನ್ನು ಒಳ್ಳೆಯದಕ್ಕಾಗಿ ಮಾಡ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ಓದುತ್ತವೆ. ಮಾತ್ರವಲ್ಲ, ಕೀರ್ತನೆ 44:5 ವಾಕ್ಯ ಓದುವ. ಬುಕ್ ಆಫ್ ಸಾಮ್ ಚಾಪ್ಟರ್ 40 ವರ್ಸಸ್ 5. ಯೆಹೋವನೇ ನನ್ನ ದೇವರೇ, ಯೆಹೋವನೇ ನನ್ನ ದೇವರೇ, ನಿನಗೆ ಸಮಾನನಾದ ದೇವರು ಯಾರು? ನಿನಗೆ ಸಮಾನನಾದ ದೇವರು ಯಾರು? ನಮ್ಮ ಹಿತಕ್ಕಾಗಿ, ಯಾವುದಕ್ಕಾಗಿ? ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು ಅದ್ಭುತ ಕಾರ್ಯಗಳು ಎಷ್ಟೋ ಯಾವುದಕ್ಕಾಗಿ? ವಿಶೇಷವಾಗಿವೆ. ನಮ್ಮ ಹಿತಕ್ಕಾಗಿ ದೇವರು ಮಾಡಿದ ಆಲೋಚನೆಗಳು ಅದ್ಭುತ ಕಾರ್ಯಗಳೇನಾಗಿದೆ ಅಂತೆ? ಎಷ್ಟೋ ವಿಶೇಷವಾಗಿವೆ. ಅವುಗಳನ್ನು ವಿವರಿಸಿ ಹೇಳೋಣವೆಂದರೆ ಅಸಾಧ್ಯವು, ಅವು ಅಸಂಖ್ಯಾತವಾಗಿದೆ. ಕೆಲವೊಮ್ಮೆ ನಾವು ಯೋಚನೆ ಮಾಡಬಹುದು, ಅಯ್ಯೋ ನನಗೆ ಈ ರೀತಿ ಪತಿ ಸಿಕ್ಕಿದನಲ್ಲ, ಈ ರೀತಿ ಪತ್ನಿ ನನಗೆ ಸಿಕ್ಕಿದಳಲ್ಲ, ಈ ರೀತಿ ಮಕ್ಕಳು ನನಗೆ ಹುಟ್ಟಿದಾರಲ್ಲ. ಕೊರಗ್ತೇವೆ, ನಾವು ವೇದನೆ ಪಡ್ತೇವೆ. ಯಾಕೆ ನನ್ನ ಜೀವಿತ ಹೀಗೆ ಆಯ್ತು, ಯಾಕೆ ನನ್ನ ಜೀವಿತ ಹೀಗೆ ಸಂಭವಿಸದು, ಅಥವಾ ಈ ರೀತಿಯ ರೋಗ ನನಗೆ ಬಂತಲ್ಲ, ಯಾಕೆ ನನ್ನ ಜೀವಿತದಲ್ಲಿ ಇದು ಸಂಭವಿಸದು, ಯಾಕೆ ದೇವರು ಇದು ನನ್ನ ಜೀವಿತ ಅನುಮತಿಸಿದನು, ಇದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯವಿಲ್ಲವೇ, ಅಥವಾ ಈ ರೀತಿ ಫೈಲ್ ಆದಲ್ಲ ಪರೀಕ್ಷೆಯಲ್ಲಿ, ಅಥವಾ ನನ್ನ ಮಗ ಫೈಲ್ ಆದನಲ್ಲ. ಕೆಲವೊಮ್ಮೆ ನಾವು ಯೋಚಿಸಿ ವೇದನೆ ಪಡುವಂತ ಅನುಭವ. ಭಯ ಎಂಬುದಾಗಿದ್ರೆ ಅನೇಕರು ಖಿನ್ನತೆಗೆ ಒಳಗಾಗುತ್ತಾರೆ, ನಿರಾಶೆಗೊಳಗಾಗುತ್ತಾರೆ. ಕೆಲವಷ್ಟೋ ಜನ